ಒಂದು ಊರಿನಲ್ಲಿ ಒಬ್ಬ ಸನ್ಯಾಸಿ ಇದ್ದರು. ಅವರು ಇದ್ದ ಗುಡಸಲಿನ ಸುತ್ತಲೂ ಅನೇಕ ಮಕ್ಕಳಿದ್ದರು. ಸಾಯಂಕಾಲದ ಸಮಯದಲ್ಲಿ ಮಕ್ಕಳು ಸಂತೋಷವಾಗಿ ಆಟವಾಡುತ್ತಿದ್ದರು. ಇದರಿಂದ ತನಗೆ ಧ್ಯಾನ ಮಾಡಲು ಅಡಚಣೆ ಉಂಟಾಗುತ್ತದೆ ಎಂದು ಹೇಳಿ ಮಕ್ಕಳನ್ನು ಹೊಡೆದು ಓಡಿಸುತ್ತಿದ್ದರು. ಶಾಂತನಾದ ತನಗೆ ಈ ಮಕ್ಕಳಿಂದಲೇ ಕೋಪ ಉಂಟಾಗುತ್ತದೆ ಎಂದು ಹೇಳಿಕೊಂಡು ಆ ಕಡೆ ಈ ಕಡೆ ಸುತ್ತುತ್ತಿದ್ದರು. ಒಂದು ದಿನ ಅವರು ಒಂಟಿಯಾಗಿ ಧ್ಯಾನ ಮಾಡಬೇಕೆಂದು ದೂರದಲ್ಲಿರುವ ಸರೋವರದ ಬಳಿ ಹೋಗಿ ಒಂದು ದೋಣಿಯನ್ನು ತೆಗೆದುಕೊಂಡು ಸರೋವರದ ಮಧ್ಯಕ್ಕೆ ಹೋಗಿ ಧ್ಯಾನ ಮಾಡಲು ಪ್ರಾರಂಭಿಸಿದರು. ಕೆಲವು ನಿಮಿಷ ಕಾಲ ಮೌನವಾಗಿ ಧ್ಯಾನ ಮಾಡುತ್ತಿದ್ದ ಅವರಿಗೆ ಮತ್ತೊಂದು ದೋಣಿ ತನ್ನ ದೋಣಿಗೆ ಪದೇ ಪದೇ ಹೊಡೆದಂತಾಯಿತು. ಧ್ಯಾನ ಮಾಡುತ್ತಿದ್ದರೂ ಸಹ ಅವರಿಗೆ ಕೋಪ ಹೆಚ್ಚಾಯಿತು. ಅವರು ತಕ್ಷಣ ತನ್ನ ಧ್ಯಾನವನ್ನು ಭಂಗ ಮಾಡಿದ ದೋಣಿಕಾರನ ಮೇಲೆ ಕೂಗಲು ಪ್ರಾರಂಭಿಸಿದರು. ಅವರು ಕಣ್ಣು ತೆರೆದು ನೋಡಿದಾಗ ಅದು ಸರೋವರದ ನಡುವೆ ತೇಲುತ್ತಿರುವ ಖಾಲಿ ದೋಣಿಯಾಗಿತ್ತು. ಅದನ್ನು ನೋಡಿದಾಗ ತನ್ನೊಳಗೆ ಅಸಮಾಧಾನ ಉಂಟಾಯಿತು. ಕೋಪವೆನ್ನುವುದು ತನ್ನೊಳಗೆ ಇರುವಂಥದ್ದಾಗಿ ಮತ್ತು ಹೊರಗಿನ ಬಾಹ್ಯ ವಸ್ತುವು ಅದನ್ನು ತಗುಲಿದಾಗ ಅದು ಪ್ರಚೋದಿಸುತ್ತದೆ ಎಂದು ಅವರು ತಿಳಿದುಕೊಂಡರು. ಕೋಪವೆನ್ನುವುದು ಮನುಷ್ಯನ ಸಮಾಧಾನವನ್ನೇ ಹಾಳು ಮಾಡುತ್ತದೆ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ. ಕೋಪ ಮಾಡಿದರೂ ಪಾಪ ಮಾಡಬೇಡ ಎಂದು ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾದರೆ ಇಂದಿನಿಂದ ಕೋಪ ಮಾಡದೆ ಸಮಾಧಾನದಿಂದ